ಹಾಯ್ ವಿದ್ಯಾರ್ಥಿಗಳೇ, ನಿಮಗೆ ಇವಾಗ 2021ರಲ್ಲಿ ಬೋರ್ಡ್ ಪರೀಕ್ಷೆ ನಡೀತಾ ಇದೆ. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ತುಂಬ ಅತಿ ಮುಖ್ಯವಾದಂಥ ವಿಡಿಯೋ ಇದು. ಎಲ್ಲ ಮಾದರಿಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು, ಮೋಸ್ಟ್ ಇಂಪಾರ್ಟೆಂಟ್ ನೋಟ್ಸನ್ನು ನಾನು ಕೊಟ್ಟಿದ್ದೇನೆ. ಹೊಸ ಸಿಲೆಬಸ್ಸಿಗೆ ತಕ್ಕಂತೆಯೇ ನಾನು ನಿಮಗೆ ವಿಡಿಯೋವನ್ನು ಕೊಟ್ಟಿದ್ದೇನೆ. ವಿಡಿಯೋ ಮಾಡಿ ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೇನೆ. ಯಾಕಂದರೆ ನೀವು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿದಲ್ಲಿ ನೀವು ಗ್ಯಾರಂಟಿ ಟಾಪರ್ ಆಗ್ತೀರಾ. ಅದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ನೀವು ಕೊನೆವರೆಗೂ ನೋಡಿ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನೇ ನಾನು ಕೊಟ್ಟಿದ್ದೇನೆ. 100ಕ್ಕೆ 90% ಪ್ರಶ್ನೆಗಳು ನಿಮಗೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳನ್ನೇ ಕೊಟ್ಟಿದ್ದೇನೆ. ಕ್ವೆಶನ್ಸ್ ಆ್ಯಂಡ್ ವಿತ್ ಆನ್ಸರ್ಸ್ಗಳು ಎರಡೂ ಒಟ್ಟಿಗೆ ಇದ್ದಾವೆ. ಹಾಗೆ ಗ್ರಾಮರ್ ಪಾರ್ಟ್ ಕೂಡ ಇದೆ. ನೆಗ್ಲೆಕ್ಟ್ ಮಾಡಬೇಡಿ. ಶುರು ಮಾಡೋಣ ಬನ್ನಿ. ಫಸ್ಟ್ ಒಂದು ಲೆಸನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ವಿಲಿಯಮ್ ಶೇಕ್ಸ್ಪಿಯರ್ ಇವರು ಈ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಎಂಬ ಒಂದು ಲೆಸನನ್ನು ಬರೆದಂತಹ ಒಂದು ಲೇಖಕರು ಇವರು. ಫಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಕೆಳಗಡೆ ಇದೆ. ಹೂಮ್ ಟೀಚ್ ರೋಚಸ್ ಟು ಬರ್ನ್ ಬ್ರೈಟ್ ಅಕಾರ್ಡಿಂಗ್ ಟು ರೋಮಿಯೋ. ಇಲ್ಲಿ ನಿಮಗೆ ಟೋಟಲ್ ಆಗಿ ನಿಮಗೆ 12 ಕ್ವೆಶನ್ಸ್ಗಳನ್ನು ಕೊಟ್ಟಿದ್ದೇನೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿವು ಫಸ್ಟ್ ಲೆಸನಲ್ಲಿ. ಈ ಎಲ್ಲ ಕ್ವೆಶನ್ಸ್ಗಳಿಗೆ ಇಲ್ಲಿ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇನೆ ನೋಡಿ. ಜೂಲಿಯೆಟ್ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಜೂಲಿಯೆಟ್, ಸೆಕೆಂಡ್ ಕೂಡ ಸೇಮ್, ಫೋರ್ತ್ ಕೂಡ ಸೇಮ್, ಫಿಫ್ತ್ ಕ್ವೆಶನ್ಗೆ ಆನ್ಸರ್ ಹೀಸ್ ಹ್ಯಾಂಡ್ ವುಡ್ ಬಿ ಬ್ಲೆಸ್ಡ್, ಆ್ಯಂಡ್ ಸಿಕ್ಸ್ತ್ ಕ್ವೆಶನ್ಗೆ ರೋಮಿಯೋ, ಸೆವೆಂತ್ ಕ್ವೆಶನ್ಗೆ ರೋಮಿಯೋ, ಏಟ್ತ್ ಕ್ವೆಶನ್ಗೆ ರೋಮಿಯೋ, 9, 10 ಕೂಡ ರೋಮಿಯೋ ಆನ್ಸರ್ ಬರುತ್ತೆ. 11 ಕ್ವೆಶನ್ಗೆ ವೆನ್ ರೋಮಿಯೋ ಈಸ್ ಕಟ್ ಇನ್ ಟು ಸ್ಟಾರ್ಸ್, ಆ್ಯಂಡ್ ನೆಕ್ಸ್ಟ್ ವೆನ್ ರೋಮಿಯೋ ಮೇಕ್ಸ್ ದ ಫೇಸ್ ಆಫ್ ಹೆವನ್ ಶೋ ಫೈನ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಕನ್ಫ್ಯೂಸ್ ಆಗೋ ರೀತಿಯಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ಅದೇ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ರೀತಿಯಲ್ಲೇ ನಿಮಗೆ ಇದನ್ನು ಕೊಟ್ಟಿದ್ದೇನೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿವು. ಓಕೆ, ನೆಕ್ಸ್ಟು 4 ಮಾರ್ಕ್ಸ್ ಕ್ವೆಶನ್ಸ್ ನೋಡಿ. ಹೇಗೆ ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ ಹಿಸ್ ಬ್ಯೂಟಿ, ಅಥವಾ ಇದನ್ನು ಕೂಡ ಕೊಡ್ತಾರೆ. ಜೂಲಿಯೆಟ್ ಈಸ್ ಬ್ಯೂಟಿ ವಾಸ್ ಟೂ ರಿಚ್ ಫಾರ್ ಯೂಸ್, ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಇಟ್. ಯಾಕಂದರೆ ಈ ಎರಡೂ ಪ್ರಶ್ನೆಗಳಿಗೆ ನೀವು ಒಂದೇ ಉತ್ತರವನ್ನು ಬರೀಬೇಕಾಗುತ್ತೆ. ಯಾಕಂದರೆ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ, ಇಂಡೈರೆಕ್ಟಾಗಿ ಕ್ವೆಶನ್ಸ್ಗಳನ್ನು ಕೇಳ್ತಾರೆ. ಹಾಗಾಗಿ ನೀವು ಇಂಡೈರೆಕ್ಟಾಗಿ ಕೂಡ ಥಿಂಕ್ ಮಾಡಬೇಕು, ಡೈರೆಕ್ಟಾಗಿ ಕೂಡ ಥಿಂಕ್ ಮಾಡಬೇಕು. ಮೊದಲು ಕ್ವೆಶನ್ಸನ್ನು ಥಿಂಕ್ ಮಾಡಿ ನೀವು ಆನ್ಸರ್ ಬರೀಬೇಕಾಗುತ್ತೆ. ಓಕೆ, ಮೇನ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಇಷ್ಟು ಬರೀಬೇಕಾಗುತ್ತೆ ನೀವು. ಓಕೆ, ನೆನ್ಪಿಟ್ಕೊಳ್ಳಿ. ನೋಡಿ ಹೇಗೆ ಬರೀಬೇಕು. ರೋಮಿಯೋ ಗ್ಲೋರಿಫೈಸ್ ದ ಬ್ಯೂಟಿ ಆಫ್ ಜೂಲಿಯೆಟ್. ಸಿ ಟೀಚಸ್ ದ torches to burn bright. She looks like a rich jewel hanging in an attic, for her beauty is too rich and too dear. She dances like a snowing dome among crows. After the dance, Romeo wants to touch the hand of Juliet, so that his rude hand would be blessed. He swears and that he had never seen true beauty till that night. Okay, this much only you should write this. Okay, next question is, how does Juliet intend immortalize Romeo, or why does Juliet want Romeo to be cut out into little stars? ಓಕೆ, ಇದು ಆನ್ಸರ್ ಇಷ್ಟು ಬರೀಬೇಕಾಗತ್ತೆ. ಓಕೆ, ನಿಮಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಕೊಟ್ಟಿದ್ದೇನೆ. ಯಾವುದೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಓದ್ಕೊಳ್ಳಿ. ಇವುಗಳೇ ನಿಮಗೆ ಬೋರ್ಡ್ ಪರೀಕ್ಷೆಗೆ ಬರುತ್ತೆ. ಫಸ್ಟ್ ಪಾಠದಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ ಮೊದಲು. ಓಕೆ, ನೆಕ್ಸ್ಟು 2 ಡಿಯರ್. ನೆಕ್ಸ್ಟ್ ಲೆಸನ್ ನೋಡಿ, 2 ಡಿಯರ್. ಓಕೆ, ಲಿಯೋ ಟೋಲ್ಸ್ಟಾಯ್ ಅವರು ಲೇಖಕರು. ಇದಕ್ಕೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಈ ಒಂದು ಪದ್ಯದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡಿ. 1, 2, 3 ಟೋಟಲ್ ನಾನು ಇಲ್ಲಿ 10 ಕ್ವೆಶನ್ಸ್ಗಳನ್ನು ಕೊಟ್ಟಿದ್ದೇನೆ. 10 ಕ್ವೆಶನ್ಸ್ಗೆ 20 ಕ್ವೆಶನ್ಸ್ಗಳನ್ನು ಕೊಟ್ಟಿದ್ದೇನೆ. ಆ 20 ಕ್ವೆಶನ್ಸ್ಗಳಿಗೆ ಸಂಪೂರ್ಣವಾದಂತಹ ಒಂದು ಆನ್ಸರ್ಸ್ ಕೆಳಗಡೆ ಇದೆ. ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ ಫಸ್ಟ್ ಕ್ವೆಶನ್ಸ್. ಓಕೆ, ಇಲ್ಲಾದರೆ ಸ್ಕ್ರೀನ್ಶಾಟ್ ಹೊಡೆದು ಇದು ಮಾಡ್ಕೊಳ್ಬೋದು, ಇಲ್ಲಾದರೆ ಒಂದೊಂದೇ ನೋಡ್ತಾ ಹೋಗಿ. ಓಕೆ, ನೋಡಿ ಫಸ್ಟ್ ಕ್ವೆಶನ್ಸ್ಗೆ ಪ್ರಾನ್ಸ್ ಆರ್ ಇಡ್ಲಿ, ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ 7000, ಥರ್ಡ್ಗೆ 60 men, ಫೋರ್ತ್ಗೆ ಟ್ಯಾಕ್ಸ್ ಆನ್ ವೈನ್ ಆರ್ ಸ್ಪಿರಿಟ್ ಆರ್ ಟೊಬ್ಯಾಕೋ ಆರ್ ಫಾಲ್ ಟ್ಯಾಕ್ಸ್, ಆ್ಯಂಡ್ ಗೇಮಿಂಗ್ ಹೌಸ್ ಆ್ಯಂಡ್ ರೌಲೆಟ್. ಈ ರೀತಿಯಲ್ಲಿ ಆನ್ಸರ್ಸ್ಗಳು ಇದ್ದಾವೆ.
ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ನೆಗ್ಲೆಕ್ಟ್ ಮಾಡಿದರೆ ನೀವು ನಿಜವಾಗ್ಲೂ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ, ಟಾಪರ್ ಬರಲಿಕ್ಕೆ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡಿ 6 ಮಾರ್ಕ್ಸ್ 4 or 6 marks question and answers. Okay, say listen clearly. This is first questions or one more questions is there. Next, second question. Why did the king of Monaco keep changing his mind in dealing with the criminal? Next, what made the king of Monaco alter his decisions in dealing with the criminal in 2 years? Okay, ವೈ ವಾಸ್ ದ ಕ್ರಿಮಿನಲ್? ಓಕೆ, ಈ ರೀತಿಯಲ್ಲಿ ನಾವು ಇದು ಮಾಡ್ಕೊಳ್ಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಳಿ. ಓಕೆ, ಫೋರ್ತ್ ಕ್ವಶನ್. ಹೌ ಡಿಡ್ ದ ಕ್ರಿಮಿನಲ್ ಲೀಡ್ ಹಿಸ್ ಲೈಫ್ ಆಫ್ಟರ್ ಗೋಯಿಂಗ್ ಔಟ್ ಫ್ರಮ್ ದ ಪ್ರಿಸನ್? ಇದು ಕೂಡ ಸೇಮ್, ಈ ಎರಡು ಪ್ರಶ್ನೆಗಳಿಗೆ ಒಂದೇ ಆನ್ಸರ್. ಓಕೆ, ನೆಕ್ಸ್ಟ್ ಆನ್ ಚಿಲ್ಡ್ರನ್. ಖಲೀಲ್ ಗಿರ್ಬನ್ ರವರು ಲೇಖಕರು ಈ ಒಂದು ಪಾಠಕ್ಕೆ. ಫಸ್ಟ್ ಕ್ವಶನ್ ನೋಡಿ, ಸೆಕೆಂಡ್, ಥರ್ಡ್ ಕ್ವಶನ್ ನೋಡಿ, ಫೋರ್ತ್ ನೋಡಿ, 5, 6, 7, 8, 9, 10, 11, 12, 13 ಇಷ್ಟು ಕ್ವಶನ್ಸ್ಗೆ ಆನ್ಸರ್ಸ್ ಇಲ್ಲಿದೆ ನೋಡಿ. ಓಕೆ, ಚಿಲ್ಡ್ರನ್ ಲವ್ ದೇರ್ ಥಾಟ್ಸ್, ಚಿಲ್ಡ್ರನ್ souls of children in the house of tomorrow, backward, parent, children, God, show that the arrows dreams. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. 4, 6 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇದಾವೆ. ಎಲ್ಲ ಮೂರು ಒಂದು ಕ್ವಶನ್ಸ್ಗಳಿಗೆ ಒಂದೇ ಆನ್ಸರ್ ಇದೆ. ಓಕೆ, ಒಂದೇ ಆನ್ಸರ್ ನೆನ್ಪಿಟ್ಕೊಳ್ಳಿ. ನೋಡಿ, 3 ಕ್ವಶನ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು ನೀವು. ಯಾವುದಾದ್ರೂ ಒಂದು ಕೇಳಿದರೂ ಇದೇ ಆನ್ಸರ್ ಬರಬೇಕು. ನೆಕ್ಸ್ಟ್, ಸನ್ನಿ ಮಾರ್ನಿಂಗ್ ನೋಡಿ, ಫಸ್ಟ್ ಕ್ವಶನ್. ಓಕೆ, ಸೆಕೆಂಡ್ ಒನ್, ಥರ್ಡ್, 4, 5, 6, 7 ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತವೆ. ಓಕೆ, ನೆಕ್ಸ್ಟ್ 10, 11, 12, 13, 16 ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ. ಆನ್ಸರ್ಸ್ ನೋಡಿ, 2, 4, 5, 6, 7, 8, 10 ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆನ್ಪಿಟ್ಕೊಳ್ಬೇಕಾಗುತ್ತೆ. 4, 6 ಮಾರ್ಕ್ಸ್ ಕ್ವಶನ್ಸ್ ನೋಡಿ, ಇದು ಕೂಡ. ವಾಟ್ ಮೇಕ್ಸ್ ಲ್ಯೂರಾ ಫೀಲ್ ಇನ್ ದ ಬಿಗಿನಿಂಗ್ ದ್ಯಾಟ್ ಡಾನ್ Angelo is an ill-natured man in a sunny morning. Okay, most important youth. ನೆಕ್ಸ್ಟ್ ನೋಡಿ, ಈ ಎರಡು ಪ್ರಶ್ನೆಗಳಿಗೆ ಒಂದೇ ಆನ್ಸರ್. ನೆಕ್ಸ್ಟು, ವೆನ್ ಯು ಆರ್ ಓಲ್ಡ್. WB ಏಡ್ಸ್ ಅವರು ಇಲ್ಲಿ ಲೇಖಕರಾಗಿರ್ತಾರೆ. ಆನ್ಸರ್ ದ ಫಾಲೋವಿಂಗ್ ಇನ್ ಅ ವರ್ಡ್ ಆರ್ ಫ್ರೇಸ್ ಆಫ್ ಸೆಂಟೆನ್ಸ್. ಹೂ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ವಿಲ್ ಬಿ ನೋಡಿಂಗ್ ಬೈ ದ ಫೈರ್. ವಾಟ್ ಡಸ್ ದ ಸ್ಪೀಕರ್ ಎಕ್ಸ್ಪೆಕ್ಟ್ ಈಸ್ ಬಿಲೌಡ್ ಟು ಡು ನೋಡಿಂಗ್ ಫೈರ್ ಇನ್ ವೆನ್ ಆರ್ ಓಲ್ಡ್. ಎಲ್ಲ 3 ಕ್ವಶನ್ಸ್ಗಳು. ಇಲ್ಲಿ ಕೂಡ 9 ಕ್ವಶನ್ಸ್ಗಳು ಈ ಪಾಠದಲ್ಲಿ ಇಂಪಾರ್ಟೆಂಟ್ ಇದ್ದಾವೆ. ನೆನ್ಪಿಟ್ಕೊಳ್ಳಿ, ಯಾವುದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದರಲ್ಲಿ ಇಲ್ಲೇ ಆನ್ಸರ್ಸ್ ಇದ್ದಾವೆ ನೋಡಿ. ಓಕೆ, ಇವೆಲ್ಲ ಕ್ವಶನ್ ಆನ್ಸರ್ಸ್. 4, 6 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸು. ಈ 3 ಕ್ವಶನ್ಸ್ಗೆ ಇದೇ ಒಂದೇ ಆನ್ಸರ್ ನೀವು ಬರೀಬೇಕಾಗತ್ತೆ.
ದ ಗಾರ್ಡ್ನರ್, ಪಿ ಲಂಕೇಶ್, ಫಾಲೋವಿಂಗ್ ಇನ್ ಅ ವರ್ಡ್ ಆರ್ ಫ್ರೇಸ್ ಆಫ್ ಸೆಂಟೆನ್ಸ್ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ದ ಗಾರ್ಡ್ನರ್. ಓಕೆ, ಪಿ ಲಂಕೇಶ್ರವರು ಲೇಖಕರು ಇದಕ್ಕೆ. ನೋಡಿ ಕ್ವಶನ್ಸ್ ನೋಡಿ. ಹೂ ನೀಡೆಡ್ ಪರ್ಸನ್ ಎಕ್ಸಾಕ್ಟ್ಲಿ ಲೈಕ್ ದ ಓಲ್ಡ್ ಮ್ಯಾನ್ ಇನ್ ದ ಗಾರ್ಡ್ನರ್. ಓಕೆ, ವಾಟ್ ವಾಸ್ ದ ಓಲ್ಡ್ ಮ್ಯಾನ್ ವೆಲ್ ಸಕ್ಸೆಸ್ಡ್ ಇನ್, ವಾಟ್ ಡಿಡ್. ಓಕೆ, ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. 10, 11, 12, 13, 14 ನೀವು ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಇವೆಲ್ಲ ಆನ್ಸರ್ಸ್ಗಳು. ಓಕೆ, ಸರಿಯಾಗಿ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. 4 or 6 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡಿ. 2 ಕ್ವಶನ್ಸ್ಗೆ ಒಂದೇ ಮಾಡಬೇಕಾಗತ್ತೆ. ಇಷ್ಟು ಆನ್ಸರ್ಸ್ ಬರೆದ್ರೆ ಆಯಿತು. ವರ್ಲ್ಡ್ ಮ್ಯಾನ್ ಫ್ರವರ್ಡ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸ್ಕ್ರೈಬ್ ದ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಯೂನಿಟ್ 10, ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಒನ್ ಅರ್ತ್, ಕುವೆಂಪು ಮಾಡಿರ್ತಾರೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಟೋಟಲ್ 10 ಕ್ವಶನ್ಸ್, 10 ಆನ್ಸರ್ಸ್ ಇದಾವೆ ನೋಡಿ. ಓಕೆ, 4 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ಸ್. ಎಲ್ಲ 5 ಪ್ರಶ್ನೆಗಳಿಗೆ ಒಂದೇ ಆನ್ಸರ್ ನೋಡಿ. ಓಕೆ, ಒಂದೇ ಆನ್ಸರ್, ಇಷ್ಟೇ ಆನ್ಸರ್ ಬರೆದ್ರೆ ಸಾಕು. ಎಲ್ಲ 5 ಪ್ರಶ್ನೆಗಳಿಗೆ ಇದು ಒಂದೇ ಆನ್ಸರ್ ಬರುತ್ತೆ. ನೆನ್ಪಿಟ್ಕೊ. ಈ ರೀತಿ ನಿಮಗೆ ಕನ್ಫ್ಯೂಸ್ ಮಾಡ್ತಾನೆ ಕ್ವಶನ್ಸ್ಗಳು. ಓಕೆ, ನೆನ್ಪಿಟ್ಕೊ. ಜಪಾನ್ ಆ್ಯಂಡ್ ಬ್ರೆಜಿಲ್ ಕೆ ಗೋಲ್ ಮಿಕ್ಸ್ ಮಾರ್ಕ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ನೋಡಿ. ಓಕೆ, ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್. 18 ಪ್ರಶ್ನೆಗಳನ್ನು ನೋಡಿದಿರಲ್ಲ ಇಲ್ಲಿ. ಈ ಪಾಠ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಜಪಾನ್ ಆ್ಯಂಡ್ ಬ್ರೆಜಿಲ್. ಓಕೆ, ನೋಡಿ ಇಲ್ಲಿ 5 ಪ್ರಶ್ನೆಗಳನ್ನು ನೋಡಿದ್ರ. 6, 7, 8, 10, 11, 12, 13, 14, 18. ಓಕೆ, ಇವೆಲ್ಲ 18 ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೋಡಿ ಇಲ್ಲಿ 3 ಪ್ರಶ್ನೆಗಳಿಗೆ ಇದು ಇಷ್ಟೇ ನೀವು ಬರೆದ್ರೆ ಆಯಿತು ಆನ್ಸರ್. ಇಲ್ಲಿ ಸ್ವಲ್ಪ. ಓಕೆ, ಸಾರಿ, ಇಲ್ಲಿ ಕಂಟಿನ್ಯೂ ಮಾಡಿ. ದ ವೋಟರ್, ದ ನೆಕ್ಸ್ಟ್ ವೋಟರ್. ದ ವೋಟರ್ ಚಿನ್ನು ಕೆಬೆ ಅವರು ಲೇಖಕರಾಗಿರ್ತಾರೆ. ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡಿ. ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ಸ್. ಕೆಳಗಡೆ ಆನ್ಸರ್ಸ್ ಕೂಡ ಇದೆ. ಕೆಳಗಡೆ ಆನ್ಸರ್ಸ್ ಕೂಡ ಕೊಡಲಾಗಿದೆ. ಯಾವುದೇ ರೀತಿ ನೀವು ಕನ್ಫ್ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವುದೇ ರೀತಿ ಕನ್ಫ್ಯೂಸ್ ಆದರೂ ನೀವು ನನ್ನ ಹತ್ತಿರ ಕೇಳಿದರೆ ನಾನು ನಿಮಗೆ ಹೇಳ್ಕೊಡ್ತೇನೆ. ಓಕೆ, ನೆಕ್ಸ್ಟ್ 16, 17, 18 ನೋಡ್ಕೊಳ್ಳಿ. ಇಲ್ಲಿ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ನಿಮಗೆ ಆನ್ಸರ್ಸ್ಗಳು ಸಿಗ್ತದೆ. ಓಕೆ, ಗೊತ್ತಾಯ್ತಲ್ವ? ವೇರ್ ದೇರ್ ಈಸ್ ಅ ವೀಲ್. ಇಲ್ಲಿ ಪಿ ಸಾಯಿನಾಥ್ ಅವರು ಇದು ಮಾಡಿರ್ತಾರೆ, ಲೇಖಕರಾಗಿರ್ತಾರೆ ನೋಡಿ. ನೆಕ್ಸ್ಟ್ 8, 9ನೇ ಪ್ರಶ್ನೆ, 10ನೇ ಪ್ರಶ್ನೆ, 11, 12 ಪ್ರಶ್ನೆ. ಇಲ್ಲಿ ಕೂಡ 14 ಆನ್ಸರ್ಸ್ಗಳಿದ್ದಾವೆ. ನೆಕ್ಸ್ಟ್ 4 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ಸ್ ನೋಡಿ. ಈ 3 ಕ್ವಶನ್ಸ್ಗೆ 4 ಕ್ವಶನ್ಸ್ಗೆ ಆನ್ಸರ್ ನೋಡಿ.
ಓಕೆ, ಗೊತ್ತಾಯ್ತಲ್ವಾ? ಈ ರೀತಿಯಲ್ಲಿ ಗ್ರಾಮರ್ ನೋಡಿ, ರೀಡಿಂಗ್ ನೋಡಿ, ಗ್ರಾಮರ್ ರೀಡಿಂಗ್ ಇದು ಮಾಡ್ಬೋದು ಸರ್ಸ್. ಓಕೆ, ಆನ್ಸರ್ಸ್ ಎಲ್ಲ ಇಲ್ಲೇ ಇದೆ ಗ್ರಾಮರ್ಗೆ ಸಂಬಂಧ. ಓಕೆ, ರೈಟ್ ಫಾರ್ಮ್ಸ್, ವರ್ಬ್ಸ್ ಇದು ಮಾಡುವಂಥದ್ದು. ತುಂಬ ಫುಲ್ ಇರೋದೇ ಗ್ರಾಮರಿನ ಮೇಲೆ. ನಿಮಗೆ ಗ್ರಾಮರ್ ಕೂಡ ತುಂಬ ಯೂಸ್ ಆಗುತ್ತೆ. ನಿಮಗೆ ಗ್ರಾಮರ್ ಎಲ್ಲವನ್ನೂ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಡೈಲಾಗ್ ರೈಟಿಂಗ್ ನೋಡಿದ್ದು ಅಂದರೆ ನಿಮಗೆ ಅಷ್ಟು ಸಾಕು ಕ್ವಶನ್ ಆನ್ಸರ್. ಪ್ಲೀಸ್ ಕೊನೆವರೆಗೂ ಇದನ್ನು ಎಲ್ಲ ಕ್ವಶನ್ಸ್ ಆನ್ಸರು ಓದ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ನೀವು ಬರೀರಿ ಅಂತ ಹೇಳ್ತಾ ನಿಮಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಓಕೆ, ನಿಮಗೆ ರೈಟಿಂಗ್ ಲೆಟರ್, ಗ್ರಾಮರ್ ಅಂದರೆ ಈಜಿ ಇರುತ್ತೆ. ಎಸ್ಸೆ, ರೈಟಿಂಗ್ ಲೆಟರ್ ಆ್ಯಂಡ್ ಡೈರೆಕ್ಟ್ ಸ್ಪೀಚ್, ಎಂಟೋನಿಮ್ಸ್, ಸಿನೋನಿಮ್ಸ್, ಸಿಲೆಬಸ್ ಇದರಲ್ಲೇ ನಿಮಗೆ ಕೇಳ್ತಾರೆ, ಏನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.